ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಆ, ಒಂದು ತುಂಬಾನೇ ವಿಶೇಷವಾದ ಆಕರ ಸಿಕ್ಕಿದೆ. ಸಂಧ್ಯಾ ವಂದನೆಯ ಅಂತರಂಗ ಅಂತ. ಇದನ್ನ ಬರ್ದಿರೋದು ವಿಜಯೇಂದ್ರ ರಾಮನಾಥ ಭಟ್ರು. ಅಂದ್ರೆ ಒಂದು ನಿತ್ಯ ಕರ್ಮದ ಬಗ್ಗೆ ಇಷ್ಟೊಂದು ಆಳವಾಗಿ ಬರೆಯಕ್ ಸಾಧ್ಯನಾ ಅಂತ ನನಗೆ ಆಶ್ಚರ್ಯ ಆಯಿತು. ಹೌದು, ಖಂಡಿತ ಆಶ್ಚರ್ಯ ಆಗತ್ತೆ. ಯಾಕೆಂದ್ರೆ ಇದು ಒಂದೇ ಪುಸ್ತಕ ಅಲ್ಲ, ಎರಡು ದೊಡ್ಡ ಸಂಪುಟಗಳಲ್ಲಿ ಹರಡಿಕೊಂಡಿದೆ. ಓ, 2 ಸಂಪುಟಗಳಾ? ಹೌದು. ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಆಶೀರ್ವಾದದೊಂದಿಗೆ ಇದನ್ನ ಪ್ರಕಟಿಸಲಾಗಿದೆ. ಇದರ ವಿಭಜನೆಯೇ ಬಹಳ ಕುತೂಹಲಕಾರಿಯಾಗಿದೆ. ಹೌದಲ್ವೇ? ಮೊದಲನೇ ಸಂಪುಟಕ್ಕೆ ಭಕ್ತಿಯುಕ್ತ ಕರ್ಮಯೋಗ ಅಂತ ಹೆಸರಿದೆ, ಎರಡನೇದಕ್ಕೆ ಭಕ್ತಿಯುಕ್ತ ಜ್ಞಾನಯೋಗ ಅಂತ. ಈ ಪದಗಳು ಕೇಳೋಕೆ ಸ್ವಲ್ಪ ಭಾರಿ ಅನ್ಸ್ಬಹುದು. ಚರ್ಚೆ ಶುರು ಮಾಡೋ ಮುಂಚೆ ಈ ಪುಸ್ತಕದ ದೃಷ್ಟಿಯಲ್ಲಿ ಇದರ ಅರ್ಥ ಏನು ಅಂತ ಸ್ವಲ್ಪ ಸರಳವಾಗಿ ಹೇಳಿ. ಖಂಡಿತ. ನೋಡಿ, ಕರ್ಮಯೋಗ ಅಂದ್ರೆ ಕ್ರಿಯೆಯ ಮೂಲಕ ಮಾಡುವ ಸಾಧನೆ. ಸಂಧ್ಯಾವಂದನೆಯಲ್ಲಿ ನಾವು ಮಾಡುವ ಪ್ರತಿಯೊಂದು ಸ್ಟೆಪ್ ಇದೆಯಲ್ಲ, ಆಚಮನ, ಪ್ರಾಣಾಯಾಮ, ಅರ್ಘ್ಯ, ಇವೆಲ್ಲ ಎಕ್ಸಾಕ್ಟ್ಲಿ ಅವೆಲ್ಲ ಕರ್ಮ. ಜ್ಞಾನಯೋಗ ಅಂದ್ರೆ ಆ ಕ್ರಿಯೆ ಹಿಂದಿರೋ ಅರ್ಥವನ್ನ, ತತ್ವವನ್ನ ತಿಳಿದುಕೊಂಡು ಮಾಡೋದು. ಆದರೆ ಇಲ್ಲಿ ಲೇಖಕರು ಭಕ್ತಿಯುಕ್ತ ಅನ್ನೋ ಪದ ಸೇರಿಸಿದ್ದಾರೆ. ಇದು ಬಹಳ ಮುಖ್ಯ. ಅಂದ್ರೆ ನಾವು ಮಾಡುವ ಕ್ರಿಯೆ ಮತ್ತು ಅದರ ಹಿಂದಿನ ಜ್ಞಾನ ಎರಡಕ್ಕೂ ಭಕ್ತಿಯ ಲೇಪನ ಇರಬೇಕು. ಭಕ್ತಿ ಇಲ್ಲ ಅಂದ್ರೆ ಅದು ಬರೀ ಮೆಕ್ಯಾನಿಕಲ್ ಆಗತ್ತೆ. ಸರಿ ಸರಿ. ಅಂದ್ರೆ ಏನು ಮಾಡಬೇಕೋ ಅನ್ನೋದರ ಜೊತೆಗೆ ಯಾಕೆ ಮತ್ತು ಹೇಗೆ ಮಾಡಬೇಕೋ ಅನ್ನೋದನ್ನ ಒಂದು ಭಕ್ತಿಯ ಚೌಕಟ್ಟಿನಲ್ಲಿ ನೋಡೋ ಪ್ರಯತ್ನ. ಹಾಗಾದ್ರೆ ನಮ್ಮ ಇವತ್ತಿನ ಉದ್ದೇಶ ಸ್ಪಷ್ಟ. ಈ ಗ್ರಂಥದ ಸಹಾಯದಿಂದ ಪ್ರತಿದಿನ ಮಾಡುವ ಸಂಧ್ಯಾವಂದನೆಯನ್ನೋ ಆಚರಣೆಯ ಆಳಕ್ಕೆ ಇಳಿದು ಅದರ ಅಂತರಂಗವನ್ನ ಅರ್ಥ ಮಾಡಿಕೊಳ್ಳೋಣ. ಮೊದಲನೇ ಹೆಜ್ಜೆಯಿಂದಲೇ ಶುರು ಮಾಡೋಣವೇ? ಖಂಡಿತ. ಗ್ರಂಥದ ಪ್ರಕಾರ ತಯಾರಿ ಶುರುವಾಗೋದೇ ಶೌಚ ಪರ್ವದಿಂದ, ಅಂದ್ರೆ ಶುಚಿತ್ವ. ಸಾಮಾನ್ಯವಾಗಿ ನಾವೇನನ್ಕೋತೀವಿ, ಸ್ನಾನ ಮಾಡಿ ಮಡಿ ಉಟ್ಕೊಂಡ್ರೆ ಶುದ್ಧಿ ಆಯಿತು ಅಂತ. ಹೌದು, ಬಾಹ್ಯ ಶುಚಿತ್ವ. ಆದ್ರೆ ಈ ಪುಸ್ತಕ ಅದಕ್ಕಿಂತ ಮುಂದೆ ಹೋಗುತ್ತಲ್ವಾ? ಖಂಡಿತವಾಗಿಯೂ. ಗ್ರಂಥ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಶಾರೀರಿಕ ಶುದ್ಧಿ ಎಷ್ಟು ಮುಖ್ಯವೋ ಆ ಮಾನಸಿಕ ಶುದ್ಧಿಯೂ ಅಷ್ಟೇ ಮುಖ್ಯ. ಮನಸ್ಸಿನ ಶುದ್ಧಿ. ಹೌದು. ಮನಸ್ಸಲ್ಲಿ ಕಲ್ಮಶ, ಕೋಪ, ದ್ವೇಷ ಇಟ್ಕೊಂಡು ಮಾಡುವ ಯಾವುದೇ ಪೂಜೆ ಇರಲಿ, ಕರ್ಮ ಇರಲಿ, ಅದಕ್ಕೆ ಬೆಲೆ ಇರೋದಿಲ್ಲ. ಸೊ ಸಾಧನೆಗೆ ಕೂಡುವ ಮುನ್ನ ದೇಹ ಮತ್ತು ಮನಸ್ಸು ಎರಡನ್ನೂ ಸಿದ್ಧಪಡಿಸಿಕೊಳ್ಳಬೇಕು. ಇದು ಒಂದು ರೀತಿ ಫೌಂಡೇಶನ್ ಹಾಕಿದ ಹಾಗೆ. ಸರಿ, ಈಗ ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ಧರಾಗಿದ್ದೇವೆ. ಮೊದಲ ಕ್ರಿಯೆ ಆಚಮನ. ಹೊರಗಿನಿಂದ ನೋಡಿದ್ರೆ ಇದು 3 ಸಾರಿ ನೀರು ಕುಡಿಯೋದಷ್ಟೇ. ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಈ ಪುಸ್ತಕ ಓದಿದ್ಮೇಲೆ ನನ್ನ ಕಲ್ಪನೆಯೇ ಬದಲಾಯಿತು. ಇದು ಬ್ರಹ್ಮಾಂಡದ ನಕ್ಷೆಯನ್ನ ನಮ್ಮೊಳಗೆ ಸ್ಥಾಪಿಸಿಕೊಳ್ಳುವ ಕ್ರಿಯೆ ಅಂತ ಹೇಳುತ್ತೆ. ಈ ಸಂಪರ್ಕವನ್ನ ಗ್ರಂಥ ಹೇಗೆ ಕಲ್ಪಿಸುತ್ತೆ? ಇದೇ ಈ ಗ್ರಂಥದ ಸ್ವಾರಸ್ಯ. ಆಚಮನದ ಸಮಯದಲ್ಲಿ ನಾವು ಕೇಶವಾದಿ 24 ನಾಮಗಳನ್ನ ಹೇಳ್ತೀವಿ ಅಲ್ವಾ? ಹೌದು. ಲೇಖಕರು ಇಲ್ಲಿ ಒಂದು ಅದ್ಭುತವಾದ ಸಂಪರ್ಕವನ್ನ ವಿವರಿಸ್ತಾರೆ. ಈ 24 ನಾಮಗಳನ್ನ ಗಾಯತ್ರಿ ಮಂತ್ರದ 24 ಅಕ್ಷರಗಳಿಗೆ ಓಕೆ ಮತ್ತು ಸಾಂಖ್ಯ ದರ್ಶನದಲ್ಲಿ ಹೇಳುವ ಸೃಷ್ಟಿಯ 24 ತತ್ವಗಳಿಗೆ ಜೋಡಿಸಲಾಗಿದೆ. ಒಂದ್ ನಿಮಿಷ, ಇದನ್ನ ಸ್ವಟ ಬಿಡಿಸಿ ಹೇಳಿ. ಅಂದ್ರೆ ಕೇಶವಾಯ ಸ್ವಾಹ ಅಂತ ಹೇಳುವಾಗ ನಾವು ಕೇವಲ ಒಂದು ಹೆಸರನ್ನ ಹೇಳ್ತಿಲ್ಲ ಅಂತನಾ? ಖಂಡಿತವಾಗಿಯೂ ಇಲ್ಲ. ನೀವು ಕೇವಲ ಹೆಸರನ್ನ ಹೇಳ್ತಿಲ್ಲ. ಗ್ರಂಥದ ಪ್ರಕಾರ ಕೇಶವ ಅನ್ನೋ ನಾಮವನ್ನ ಹೇಳುವಾಗ ಗಾಯತ್ರಿ ಮಂತ್ರದ ಮೊದಲ ಅಕ್ಷರ ತತ್ ಇದೆಯಲ್ಲ, ಅದರ ಶಕ್ತಿಯನ್ನು ಮತ್ತು ಸೃಷ್ಟಿಯ ಮೊದಲ ತತ್ವವಾದ ಮಹತ್ತತ್ವವನ್ನು ಏಕಕಾಲದಲ್ಲಿ ಧ್ಯಾನಿಸ್ತಿದ್ದೀರಿ. ವಾವ್! ಹೀಗೆ ಪ್ರತಿಯೊಂದು ನಾಮಕ್ಕೂ ಗಾಯತ್ರಿಯ ಒಂದೊಂದು ಅಕ್ಷರ ಸೃಷ್ಟಿಯ ಒಂದೊಂದು ತತ್ವದ ಜೊತೆ ಲಿಂಕ್ ಇದೆ. ಅಂದ್ರೆ 1 ನಿಮಿಷದ ಈ ಸಣ್ಣ ಕ್ರಿಯೆಯಲ್ಲಿ ಸಾಧಕ ಇಡೀ ಬ್ರಹ್ಮಾಂಡದ ರಚನೆಯನ್ನ ಮನಸ್ಸಲ್ಲಿ ಚಿತ್ರಿಸ್ಕೊಳ್ತಾನೆ. ಇದೊಂದು ರೀತಿ ಕಾಸ್ಮಿಕ್ ಮ್ಯಾಪಿಂಗ್. ಇದು ನಿಜಕ್ಕೂ ಡೀಪ್. ಒಂದು ಸಣ್ಣ ಕ್ರಿಯೆ ಇಡೀ ವಿಶ್ವದ ಜೊತೆ ನಮ್ಮನ್ನ ಸಂಪರ್ಕಿಸುತ್ತೆ. ಅದಕ್ಕೊಂದು ತಾತ್ವಿಕವಾದ ಚೌಕಟ್ಟು ಕೂಡ ಇದೆ. ಸರಿ, ಆಚಮನದಿಂದ ನಮ್ಮನ್ನು ನಾವು ಬ್ರಹ್ಮಾಂಡಕ್ಕೆ ಕನೆಕ್ಟ್ ಮಾಡ್ಕೊಂಡ್ಮೇಲೆ ಮುಂದಿನ ಹಂತ ಪ್ರಾಣಾಯಾಮ. ಸಾಮಾನ್ಯವಾಗಿ ಪ್ರಾಣಾಯಾಮ ಅಂದ್ರೆ ಉಸಿರಾಟದ ವ್ಯಾಯಾಮ, ಹೆಲ್ತ್ಗೆ ಒಳ್ಳೇದು ಅಂತಷ್ಟೇ ಗೊತ್ತು. ಆದ್ರೆ ಈ ಪುಸ್ತಕ ಪ್ರಾಣಾಯಾಮದ 15 ಬೇರೆ ಬೇರೆ ಆಯಾಮಗಳ ಬಗ್ಗೆ ಮಾತಾಡುತ್ತೆ. ಇದು ನನಗೆ ಬಹಳ ಆಶ್ಚರ್ಯ ತಂದಿತು. ಉಸಿರಾಟಕ್ಕೆ ಇಷ್ಟೆಲ್ಲಾ ಅರ್ಥಗಳಿವೆಯೇ? ಹೌದು. ಇಲ್ಲಿಂದ ಸಂಧ್ಯಾವಂದನೆ ಇನ್ನಷ್ಟು ವೈಯಕ್ತಿಕವಾಗುತ್ತಾ ಹೋಗುತ್ತೆ. ಗ್ರಂಥದ ಪ್ರಕಾರ ಪ್ರಾಣಾಯಾಮ ಕೇವಲ ಶಾರೀರಿಕ ಕ್ರಿಯೆಯಲ್ಲ, ಅದೊಂದು ಮಲ್ಟಿ ಡೈಮೆನ್ಷನಲ್ ಆಧ್ಯಾತ್ಮಿಕ ಸಾಧನ. ಉದಾಹರಣೆಗೆ
ಅದರ ಒಂದು ಆಯಾಮ ಇಂದ್ರಿಯ ನಿವೇದನೆ. ಅಂದ್ರೆ ನಾವು ಉಸಿರನ್ನ ಒಳಗೆ ತೆಗೆದುಕೊಳ್ಳುವಾಗ ನಮ್ಮ ಇಂದ್ರಿಯಗಳು ಅಂದ್ರೆ ಕಣ್ಣು, ಕಿವಿ, ಮೂಗು ಇವೆಲ್ಲ ಮಾಡೋ ಕೆಲ್ಸವನ್ನ ಅಂದ್ರೆ ನೋಡುವುದು, ಕೇಳುವುದು ಇವೆಲ್ಲವನ್ನು ಭಗವಂತನ ಪ್ರೀತಿಗಾಗಿ ಸಮರ್ಪಿಸ್ತೇನೆ ಅನ್ನೋ ಭಾವನೆಯಿಂದ ಮಾಡೋದು. ಇದು ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಒಂದು ದೈವೀಕ ಸ್ಪರ್ಶ ನೀಡುತ್ತೆ. ಇದು ಒಂದು ಆಯಾಮ. ಪುಸ್ತಕದಲ್ಲಿ ಓದಿದ ಇನ್ನೊಂದು ಆಯಾಮ ನನಗೆ ಬಹಳ ಪರಿಣಾಮಕಾರಿಯಾಗಿತ್ತು. ಪ್ರಾಣಾಯಾಮವನ್ನ ಒಂದು ಪ್ರಾಯಶ್ಚಿತ್ತದ ರೂಪದಲ್ಲಿ ನೋಡುವುದು. ಉಸಿರಾಟದ ಮೂಲಕ ಪ್ರಾಯಶ್ಚಿತ್ತವೇ. ಇದು ಹೇಗೆ ಸಾಧ್ಯ? ಇದು ತುಂಬಾ ಆಳವಾದ ಮತ್ತು ಸೈಕಲಾಜಿಕಲ್ ಆದ ಪರಿಕಲ್ಪನೆ. ಲೇಖಕರು ವಿವರಿಸೋ ಹಾಗೆ ನಾವು ಟೈಮ್ ವೇಸ್ಟ್ ಮಾಡಿದ್ದಕ್ಕೆ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬೇರೆಯವರಿಗೆ ನೋವು ಕೊಟ್ಟಿದ್ದಕ್ಕೆ, ಅಥವಾ ನಮ್ಮ ಆಪ್ತರನ್ನು ಕಳೆದುಕೊಂಡ ದುಃಖದಿಂದ ಹೊರಬರಲಾಗದೆ ಒದ್ದಾಡ್ತಿರೋದಕ್ಕೆ, ಹೀಗೆ ನಮ್ಮ ಮನಸ್ಸಲ್ಲಿ ಉಳಿದುಕೊಂಡಿರೋ ಹಲವು ಗಂಟುಗಳಿಗೆ ಪ್ರಾಣಾಯಾಮವನ್ನು ಔಷಧಿ. ಆದ್ರೆ ಹೇಗೆ? ಉಸಿರಾಟಕ್ಕೂ ನಮ್ಮ ಪಾಸ್ಟ್ನ ನೋವಿಗೂ ಏನು ಸಂಬಂಧ? ನೋಡಿ, ಮನಸ್ಸಿಗೆ ನೋವಾದಾಗ ನಮ್ಮ ಉಸಿರಾಟದ ಗತಿ ಬದಲಾಗತ್ತೆ ಅಲ್ವಾ? ಉಸಿರು ಬಿಗಿ ಹಿಡಿದಂತಾಗತ್ತೆ. ಹೌದು, ನಿಜ. ಈ ಪುಸ್ತಕ ಹೇಳೋದೇನು ಅಂದ್ರೆ, ಪ್ರಜ್ಞಾಪೂರ್ವಕವಾಗಿ, ಉದ್ದೇಶಪೂರ್ವಕವಾಗಿ ಉಸಿರನ್ನ ನಿಯಂತ್ರಿಸೋದ್ರಿಂದ ಆ ಮಾನಸಿಕ ಗಂಟುಗಳನ್ನ ಬಿಡಿಸ್ಬೋದು. ಪೂರಕ ಅಂದ್ರೆ ಉಸಿರನ್ನ ಒಳಗೆ ತೆಗೆದುಕೊಳ್ಳುವಾಗ ದೈವೀಯ ಶಕ್ತಿಯನ್ನ ಸ್ವೀಕರಿಸ್ತಿದ್ದೀನಿ ಅನ್ನೋ ಭಾವನೆ. ಕುಂಭಕ ಅಂದ್ರೆ ಉಸಿರನ್ನ ಹಿಡಿದಿಟ್ಕೊಳ್ಳುವಾಗ ಯಾವ ವಿಷಯಕ್ಕೆ ಪ್ರಾಯಶ್ಚಿತ್ತ ಬೇಕೋ ಅದರ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಳ್ಳೋದು. ಓಕೆ. ಮತ್ತು ರೇಚಕ ಅಂದ್ರೆ ನಿಧಾನವಾಗಿ ಉಸಿರು ಬಿಡುವಾಗ ಆ ನೋವನ್ನ, ಆ ಗಿಲ್ಟ್ ಫೀಲಿಂಗನ್ನ ಹೊರಹಾಕ್ತಿದ್ದೀನಿ ಅಂತ ಸಂಕಲ್ಪ ಮಾಡೋದು. ಇದೊಂದು ರೀತಿಯಲ್ಲಿ ಆಕ್ಟಿವ್ ಸೈಕಲಾಜಿಕಲ್ ಕ್ಲೆನ್ಸಿಂಗ್. ಅದ್ಭುತ. ಅಂದ್ರ ಪ್ರಾಣಾಯಾಮ ನಮ್ಮ ಆಂತರಿಕ ಜಗತ್ತನ್ನ, ನಮ್ಮ ಭೂತಕಾಲದ ಜೊತೆಗಿನ ನಮ್ಮ ಸಂಬಂಧವನ್ನ ಸರಿಪಡಿಸ್ಕೊಳ್ಳಕ್ಕೆ ಸಹಾಯ ಮಾಡತ್ತೆ. ಸರಿ, ಹೀಗೆ ನಮ್ಮ ಆಂತರಿಕ ಜಗತ್ತನ್ನ ಶುದ್ಧಿ ಮಾಡ್ಕೊಂಡ್ಮೇಲೆ ಈ ಆಚರಣೆ ನಮ್ಮನ್ನ ಹೊರ ಜಗತ್ತಿನ ಕಡೆಗೆ ಕೊಂಡೊಯ್ಯುತ್ತಾ? ಅರ್ಘ್ಯ ಪ್ರದಾನದ ಬಗ್ಗೆ ಏನ್ ಹೇಳ್ಬಹುದು? ಜೊತೆ ಕಾಲದ ಜೊತೆ ಸಂವಾದ ನಡೆಸ್ತೇವೆ. ಸೂರ್ಯನಿಗೆ ನೀರು ಅರ್ಪಿಸುವುದು ಕೇವಲ ಒಂದು ಸುಂದರ ದೃಶ್ಯವಲ್ಲ. ಗ್ರಂಥದ ಪ್ರಕಾರ ಇದೊಂದು ಯೋಗ. ಕಾಲ ಅನ್ನೋದು ಅತ್ಯಂತ ಶಕ್ತಿಶಾಲಿ. ಅದರ ಪ್ರಭಾವದಿಂದ ನಮ್ಮ ಜೀವನದಲ್ಲಿ ಅನೇಕ ದೋಷಗಳು ಆಗುತ್ತವೆ. ಹಾಗಾಗಿ ಸೂರ್ಯನಿಗೆ ಅರ್ಘ್ಯ ಕೊಡುವುದು ಆ ಕಾಲದೇವತೆಯನ್ನ ಪ್ರಸನ್ನಗೊಳಿಸ್ಲಿಕ್ಕ? ಹೌದು, ಒಂದ್ ರೀತಿಯಲ್ಲಿ ಹಾಗೆ. ಸೂರ್ಯನೇ ಕಾಲಕ್ಕೆ ಅಧಿಪತಿ. ನಾವು ಅರ್ಘ್ಯ ಕೊಡುವ ಮೂಲಕ ಕಾಲದ ಪ್ರವಾಹದಲ್ಲಿ ನನ್ನಿಂದಾದ ದೋಷಗಳನ್ನ ನಿವಾರಿಸು ಅಂತ ಪ್ರಾರ್ಥಿಸ್ತೇವೆ. ಇಲ್ಲಿ ಇನ್ನೊಂದು ಸಂಕೇತವಿದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಮಂದೇಹ ಎಂಬ ರಾಕ್ಷಸರು ಸೂರ್ಯನನ್ನ ತಡೆಯಲು ಪ್ರಯತ್ನಿಸ್ತಾರೆ ಅಂತ. ನಾವು ಅರ್ಪಿಸುವ ಅರ್ಘ್ಯದ ನೀರು ವಜ್ರಾಯುಧವಾಗಿ ಆ ರಾಕ್ಷಸರನ್ನ ಓಡಿಸುತ್ತೆ ಅನ್ನೋ ಒಂದು ಕಲ್ಪನೆ ಇದೆ. ಇದರ ಅಂತರಾರ್ಥವೇನು? ರಾಕ್ಷಸರು ಅಂದ್ರೆ? ಇಲ್ಲಿ ರಾಕ್ಷಸರು ಅಂದ್ರೆ ನಮ್ಮೊಳಗಿನ ಮತ್ತು ಜಗತ್ತಿನಲ್ಲಿರುವ ನೆಗೆಟಿವ್ ಎನರ್ಜೀಸ್, ಅಜ್ಞಾನ, ಆಲಸ್ಯ, ತಮೋಗುಣ. ಓಕೆ. ಇವೆಲ್ಲವೂ ಜ್ಞಾನದ ಸಂಕೇತವಾದ ಸೂರ್ಯನನ್ನು ಮರೆಮಾಚಲು ಪ್ರಯತ್ನಿಸ್ತವೆ. ಅರ್ಘ್ಯ ಪ್ರದಾನ ಅನ್ನೋದು ಆ ನಕಾರಾತ್ಮಕ ಶಕ್ತಿಗಳ ವಿರುದ್ಧ ನಾವು ಮಾಡುವ ಒಂದು ಸಾಂಕೇತಿಕ ಹೋರಾಟ. ಸರಿ ಸರಿ. ಇದು ಕೇವಲ ಬಾಹ್ಯ ಅರ್ಪಣೆ ಅಲ್ಲ, ನಮ್ಮೊಳಗಿನ ಅಂಧಕಾರವನ್ನ ಓಡಿಸಲು ಮಾಡುವ ಒಂದು ದೃಢ ಸಂಕಲ್ಪ. ಓಕೆ, ಈಗ ನಾವು ಸಂಧ್ಯಾವಂದನೆಯ ಕೇಂದ್ರ ಬಿಂದು, ಅದರ ಹೃದಯ ಭಾಗಕ್ಕೆ ಬಂದಿದ್ದೇವೆ. ಗಾಯತ್ರಿ ಜಪ. ನಾನ್ ಗಮನಿಸಿದ ಹಾಗೆ ಗ್ರಂಥದ 2ನೇ ಸಂಪುಟ ಭಕ್ತಿಯುಕ್ತ ಜ್ಞಾನಯೋಗ ಬಹುತೇಕವಾಗಿ ಗಾಯತ್ರಿ ಚಿಂತನೆಗೆ ಮೀಸಲಾಗಿದೆ. ಹೌದು, ಇದು ಈ ಗ್ರಂಥದ ಅತ್ಯಂತ ವಿಶಿಷ್ಟವಾದ ಕೊಡುಗೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಗಾಯತ್ರಿ ಜಪ ಅಂದ್ರೆ ಮಂತ್ರವನ್ನ ರಿಪೀಟ್ ಮಾಡೋದು ಅಂತಷ್ಟೇ ತಿಳಿತೀವಿ. ಆದರೆ ಈ ಗ್ರಂಥ ಆ ಜಪದ ಸಮಯದಲ್ಲಿ ಭಗವಂತನ ವಿವಿಧ ರೂಪಗಳನ್ನ ಹೇಗೆ ಧ್ಯಾನಿಸಬಹುದು ಅಂತ ವಿಸ್ತಾರವಾಗಿ ಚರ್ಚಿಸುತ್ತೆ. ಇದರಲ್ಲಿ ನನಗೆ ಅತ್ಯಂತ ಆಕರ್ಷಕವಾಗಿ ಕಂಡಿದ್ದು ಗಾಯತ್ರಿ ಮಂತ್ರವನ್ನ ವಿಷ್ಣುವಿನ ದಶಾವತಾರಗಳೊಂದಿಗೆ ಜೋಡಿಸಿರುವುದು. ಇದು ಹೇಗೆ ವರ್ಕ್ ಆಗುತ್ತೆ? ಒಂದೇ ಮಂತ್ರ, ಆದ್ರೆ 10 ಅವತಾರಗಳ ಧ್ಯಾನ. ಹೌದು, ಲೇಖಕರು ಇಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಧ್ಯಾನದ ಪದ್ಧತಿಯನ್ನೇ ನೀಡಿದ್ದಾರೆ. ಉದಾಹರಣೆಗೆ, ನೀವು ಗಾಯತ್ರಿ ಜಪ ಮಾಡುವಾಗ ಮತ್ಸ್ಯಾವತಾರವನ್ನ ಮನಸ್ಸಲ್ಲಿ ನೆನಿಬೋದು. ಪ್ರಳಯದ ನೀರಿನಲ್ಲಿ ವೇದಗಳನ್ನ ರಕ್ಷಿಸಿದ ಆ ರೂಪವನ್ನ ಧ್ಯಾನಿಸ್ತಾ ಗಾಯತ್ರಿ ಮಂತ್ರವನ್ನ ಜಪಿಸುವುದು. ಆಗ ಆ ಜಪಕ್ಕೆ ಒಂದು ಹೊಸ ಡೈಮೆನ್ಷನ್ ಸಿಗತ್ತೆ. ಧಿಯೋ ಯೋನಃ ಪ್ರಚೋದಯಾತ್ ಅನ್ನೋ ಪ್ರಾರ್ಥನೆ ಜ್ಞಾನರಕ್ಷಕನಾದ ಮತ್ಸ್ಯಾವತಾರದ ಹಿನ್ನೆಲೆಯಲ್ಲಿ ಮತ್ತಷ್ಟು ಅರ್ಥಪೂರ್ಣವಾಗುತ್ತೆ. ಖಂಡಿತ.
ಹಾಗಾದ್ರೆ ಕೂರ್ಮಾವತಾರ ಅಥವಾ ನರಸಿಂಹಾವತಾರವನ್ನ ಧ್ಯಾನಿಸುವಾಗ ಜಪದ ಅನುಭವ ಬದಲಾಗುತ್ತಾ? ಅಂದ್ರೆ ಉಗ್ರರೂಪಿಯಾದ ನರಸಿಂಹನನ್ನ ಧ್ಯಾನಿಸುವಾಗ ಗಾಯತ್ರಿ ಮಂತ್ರದ ಶಾಂತ ಸ್ವರೂಪ ಹೇಗೆ ಹೊಂದಿಕೊಳ್ಳುತ್ತೆ? ಅತ್ಯುತ್ತಮ ಪ್ರಶ್ನೆ. ಇಲ್ಲಿ ಭಾವ ಮುಖ್ಯವಾಗುತ್ತೆ. ಕೂರ್ಮಾವತಾರವನ್ನು ಧ್ಯಾನಿಸುವಾಗ ಆ ಸ್ಥಿರತೆ, ಆ ತಾಳ್ಮೆ, ಆ ಆಧಾರ ಶಕ್ತಿಯನ್ನ ಮನಸ್ಸಿಗೆ ತಂದುಕೊಳ್ಬೇಕು. ಆಗ ಗಾಯತ್ರಿ ಜಪವು ನಮ್ಮ ಜೀವನಕ್ಕೆ ಸ್ಥಿರತೆ ನೀಡುವಂತೆ ಪ್ರಾರ್ಥನೆಯಾಗುತ್ತದೆ. ಸರಿ. ಅದೇ ನರಸಿಂಹಾವತಾರವನ್ನ ಧ್ಯಾನಿಸುವಾಗ ಅದು ಭಕ್ತ ಪ್ರಹ್ಲಾದನನ್ನ ರಕ್ಷಿಸಲು ಬಂದ ಉಗ್ರ ರೂಪ. ಇಲ್ಲಿ ಗಾಯತ್ರಿ ಮಂತ್ರವು ನಮ್ಮೊಳಗಿನ ದುಷ್ಟಶಕ್ತಿಗಳನ್ನ, ಅಧರ್ಮವನ್ನ ನಾಶ ಮಾಡು ಅಂತ ಪ್ರಾರ್ಥಿಸುವ ಒಂದು ಪವರ್ಫುಲ್ ಸಾಧನವಾಗತ್ತೆ. ಓಕೆ. ಸೊ ಜಪ ಒಂದೇ ಆದ್ರೂ ನಮ್ಮ ಧ್ಯಾನದ ಭಾವ ಬದಲಾದಂತೆ ಮಂತ್ರದ ಅನುಭವವೂ ಬದಲಾಗುತ್ತಾ ಹೋಗುತ್ತೆ. ಅಂದ್ರೆ ಜಪ ಅನ್ನೋದು ಒಂದು ಯಾಂತ್ರಿಕ ಕ್ರಿಯೆಯಾಗಿ ಉಳಿದೆ ಅದೊಂದು ಕ್ರಿಯೇಟಿವ್ ಮತ್ತು ಭಕ್ತಿಪೂರ್ಣ ಧ್ಯಾನವಾಗಿ ಬದಲಾಗತ್ತೆ. ಪುಸ್ತಕದಲ್ಲಿ ಉಡುಪಿ ಶ್ರೀಕೃಷ್ಣನ ಅನುಸಂಧಾನದ ಬಗ್ಗೆಯೂ ಉಲ್ಲೇಖವಿದೆ ಅಲ್ವಾ? ಹೌದು. ದಶಾವತಾರಗಳ ಜೊತೆಗೆ ಲೇಖಕರು ತಮ್ಮದೇ ಆದ ಭಕ್ತಿ ಪರಂಪರೆಯಾದ ಉಡುಪಿ ಶ್ರೀಕೃಷ್ಣನ ಧ್ಯಾನವನ್ನೂ ಇದರಲ್ಲಿ ಸೇರಿಸಿದ್ದಾರೆ. ಇದು ಈ ಗ್ರಂಥಕ್ಕೆ ಒಂದು ಪರ್ಸನಲ್ ಟಚ್ ನೀಡುತ್ತೆ. ಸರಿ. ಈ ಎಲ್ಲಾ ಕ್ರಿಯೆಗಳನ್ನ ಮಾಡಿದ ಮೇಲೆ ಈ ಇಡೀ ಸಾಧನೆಯ ಅಂತಿಮ ಗುರಿ ಏನು? ಈ ಪ್ರಯಾಣ ನಮ್ಮನ್ನ ಎಲ್ಲಿಗೆ ಕೊಂಡೊಯ್ಬೇಕು? ಈ ಪ್ರಶ್ನೆಗೆ ಉತ್ತರ 2ನೇ ಸಂಪುಟದ ಕೊನೆಯ ಭಾಗದಲ್ಲಿದೆ. ಕರ್ಮಯೋಗದಿಂದ ಶುರುವಾದ ನಮ್ಮ ಪ್ರಯಾಣ ಜ್ಞಾನಯೋಗದಲ್ಲಿ ಪಕ್ವಗೊಳ್ಳುತ್ತೆ. ಗ್ರಂಥದ ಪ್ರಕಾರ ಅಂತಿಮ ಗುರಿ ಕೇವಲ ಪುಣ್ಯ ಸಂಪಾದನೆ ಅಥವಾ ಮೋಕ್ಷವಲ್ಲ. ಅದಕ್ಕಿಂತ ಮುಖ್ಯವಾಗಿ 2 ವಿಷಯಗಳಿವೆ. ಮೊದಲನೇದು ಅಂತಹ ಶತ್ರುಗಳ ನಿಗ್ರಹಕ್ಕಾಗಿ ಪ್ರಾರ್ಥನೆ. ಅಂತಹ ಶತ್ರುಗಳು ಅಂದ್ರೆ ನಮ್ಮೊಳಗಿನ ಕಾಮ, ಕ್ರೋಧ, ಲೋಭ ಇವೇನಾ? ಖಂಡಿತ. ಈ ಅರಿಷಡ್ವರ್ಗಗಳು ಇಷ್ಟು ಸಾಧನೆ ಮಾಡಿದ ಮೇಲೂ ಇವು ನಮ್ಮನ್ನ ಬಿಡುವುದಿಲ್ಲ. ಹಾಗಾಗಿ ಇವುಗಳನ್ನ ನಿಗ್ರಹಿಸುವ ಶಕ್ತಿ ಕೊಡು ಅಂತ ದೇವರಲ್ಲಿ ಪ್ರಾರ್ಥಿಸೋದು ಒಂದು ಪ್ರಮುಖ ಹಂತ. 2ನೆಯ ಮತ್ತು ಅಂತಿಮ ಹಂತ ಜ್ಞಾನ ಸಮರ್ಪಣೆಗಾಗಿ ಪ್ರಾರ್ಥನೆ. ಇದರರ್ಥ ನಾವು ಗಳಿಸಿದ ಜ್ಞಾನವನ್ನ ದೇವರಿಗೆ ಸಮರ್ಪಿಸುವುದೇ? ಹೌದು. ಆದರೆ ಕೇವಲ ಜ್ಞಾನವನ್ನಲ್ಲ. ಈ ಇಡೀ ಪ್ರಕ್ರಿಯೆಯಿಂದ ನಮಗೆ ಸಿಕ್ಕ ಅನುಭವ, ಶಾಂತಿ, ಜ್ಞಾನ ಎಲ್ಲವನ್ನೂ ಇದು ನನ್ನದಲ್ಲ, ನನ್ನ ಸಾಧನೆಯಿಂದ ಬಂದಿದ್ದಲ್ಲ, ಇದೆಲ್ಲವೂ ನಿನ್ನದು, ನಿನಗೆ ಅರ್ಪಣೆ ಅನ್ನೋ ಭಾವನೆಯಿಂದ ಸಮರ್ಪಿಸುವುದು. ಸಂಧ್ಯಾವಂದನೆಯ ಕೊನೆಯಲ್ಲಿ ಹೇಳುವ ಕಾಯೇನ ವಾಚ ಶ್ರೀಕೃಷ್ಣಾರ್ಪಣಮಸ್ತು ಅನ್ನೋ ವಾಕ್ಯದ ನಿಜವಾದ ಅರ್ಥ ಇದೆ. ಮಾಡಿದ ಎಲ್ಲಾ ಕರ್ಮ, ಗಳಿಸಿದ ಎಲ್ಲಾ ಜ್ಞಾನ ಎಲ್ಲವನ್ನೂ ಭಗವಂತನಿಗೆ ಸಮರ್ಪಿಸಿ ನಾನು ಅನ್ನೋ ಅಹಂಕಾರದಿಂದ ಮುಕ್ತನಾಗುವುದೇ ಸಾಧನೆಯ ಸಾರ್ಥಕ್ಯ. ಒಟ್ಟಿನಲ್ಲಿ ಹೇಳೋದಾದ್ರೆ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಈ ಗ್ರಂಥ ಒಂದು ಸಾಮಾನ್ಯ ದೈನಂದಿನ ಆಚರಣೆಯನ್ನ ವೈಯಕ್ತಿಕ ಶುದ್ಧೀಕರಣದಿಂದ ಆರಂಭಿಸಿ ಬ್ರಹ್ಮಾಂಡದ ತತ್ವಗಳ ಚಿಂತನೆಯ ಮೂಲಕ ದೈವದೊಂದಿಗೆ ಒಂದಾಗುವ ಒಂದು ಸಮಗ್ರ ಆಧ್ಯಾತ್ಮಿಕ ಮಾರ್ಗಸೂಚಿಯಾಗಿ ನಮ್ಮ ಮುಂದೆ ಇಡುತ್ತೆ. ಇದು ಕೇವಲ ವಿಧಿ ನಿಷೇಧಗಳ ಪಟ್ಟಿಯಲ್ಲ, ಬದಲಿಗೆ ಕರ್ಮ, ಜ್ಞಾನ ಮತ್ತು ಭಕ್ತಿಯ ಒಂದು ಅದ್ಭುತ ತ್ರಿವೇಣಿ ಸಂಗಮ. ಖಂಡಿತವಾಗಿಯೂ. ಈ ಇಡೀ ಚರ್ಚೆ ನಮ್ಮ ಮುಂದೆ ಒಂದು ಮೂಲಭೂತವಾದ ಪ್ರಶ್ನೆಯನ್ನ ಇಡುತ್ತೆ. ಈ ಆಕರವು ಒಂದು ದೈನಂದಿನ ರಿಪಿಟೇಟಿವ್ ಆಚರಣೆಯನ್ನ ಬ್ರಹ್ಮಾಂಡದ ತತ್ವಗಳು, ದೈವಿ ಸ್ವರೂಪಗಳು ಮತ್ತು ಆಳವಾದ ಸೈಕಲಾಜಿಕಲ್ ಪ್ರಕ್ರಿಯೆಗಳೊಂದಿಗೆ ಹೇಗೆ ಬೆಸೆಯುತ್ತೆ ಅಂತ ತೋರಿಸ್ಕೊಟ್ಟಿದೆ. ಹಾಗಾದ್ರೆ ನಮಗೆ ಅತ್ಯಂತ ಸರಳ, ಸಾಮಾನ್ಯ ಅಂತ ಅನ್ಸುವ ನಮ್ಮ ಇತರ ದೈನಂದಿನ ಅಭ್ಯಾಸಗಳು, ಸಂಪ್ರದಾಯಗಳು ಅಥವಾ ನಾವು ಮೆಕ್ಯಾನಿಕಲ್ ಆಗಿ ಮಾಡುವ ಕೆಲಸಗಳನ್ನ ಒಮ್ಮೆ ನಿಂತು ಸೂಕ್ಷ್ಮವಾಗಿ ಪರಿಶೀಲಿಸಿದ್ರೆ ಅವುಗಳಲ್ಲೂ ಸಹ ಇಂಥದ್ದೇ ಒಂದು ಆಳವಾದ ಮತ್ತು ಸಮಗ್ರವಾದ ವಿಶ್ವದೃಷ್ಟಿಕೋನ ಅಡಗಿರಬಹುದೇ? ಇದು ನಾವು ಆಲೋಚಿಸಬೇಕಾದ ವಿಷಯ.